ಅಮ್ಮ ಅಮ್ಮ ಎಲ್ಲ ನಾಟಕ ಅಲ್ವೋ? ಮದ್ವೆಗಂತೂ ಬರೋಕಾಗಿಲ್ಲ, ಮಾರನೇ ದಿವಸ ಬರೋಕಾಗಿಲ್ವಾ? ಅಯ್ಯೋ ಮುಹೂರ್ತ ಆದ್ಮೇಲೆ ಯಾವತ್ ಬಂದ್ರೇನಮ್ಮ? ನೋಡು, ಅಲ್ಲಿ ಬಿಸ್ನೆಸ್ ಅಲ್ಲಿ ದೊಡ್ಡ ಕಾಂಪಿಟೇಷನ್. ಅಕಸ್ಮಾತ್ ನಾವೇನಾದ್ರು ಚಾನ್ಸ್ ಬಿಟ್ರೆ ಗಿರಾಕಿಗಳು ಆಡ್ಕೊಂಡು ಹೋಗ್ಬಿಡ್ತವೆ. ಬಿಟ್ಯ ರೈಲು ಗೌರಿ, ಅಲ್ಬಿಡು. ಸುಮ್ನೆ ಅವನಂದೇನೆ ಪ್ರಯೋಜನ. ಕೊನೆಗೂ ಬಂದಲ್ಲ ಅಲ್ವೋ ಮೋಹನ್? ಆಫೀಸ್ನ ಸ್ಟೆನೋ ತಾಯಿ ಸತ್ರೆ ಆಕೆಗೆ ಹಣವೇನೋ ಸಹಾಯ ಮಾಡೋದು ಬಿಟ್ಬಿಟ್ಟು ನೀನೇ ನಿಂತು ಸಂಸ್ಕಾರ ಮಾಡುವಂಥದ್ದೇನೆ ಬಂದಿತ್ತು. ಚೆನ್ನಾಗಿ ಕೇಳಿ ಅಪ್ಪ, ನಾನ್ ಇಲ್ದಿದ್ರು ಅಣ್ಣನ ಮದುವೆ ನೀವೆಲ್ಲ ಸೇರ್ಕೊಂಡು ನೆರವೇರಿಸ್ತಾ ಇದ್ರಿ. ಆದ್ರೆ ಪಾಪ ಆ ಹುಡುಗಿಗೆ ದಿಕ್ಕು ದೇಶ ಎಲ್ಲ ನಾನೇ ಅನ್ನೋವಾಗಿತ್ತಪ್ಪ. ಏನೋ ಅನು ಆಪತ್ತು ನಿಂತು ಬಿಟ್ಟ ಬಿಡಿ. ನೀ ಬಾಪ ಸ್ನಾನ ಮಾಡ್ ಬಾ. ಸ್ನಾನ ಮಾಡಿದ್ದೀನಮ್ಮ. ಅರೆ ಮೋಹನ್, ಹಾಯ್ ರಮೇಶ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಏನ್ ಮದ್ವೆ ಆದ್ಮೇಲೆ ಒಬ್ಬನೇ ಓಡಾಡ್ತಿದ್ಯಲ್ಲ? ಮದುವೆ ಯಾಕೆ ಬರ್ಲಿಲ್ಲ? ನನಗೆ ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗ್. ನೀನು ಮಾತಾಡದೇ ಇರೋ ಪರವಾಗಿಲ್ಲ. ಅದಕ್ಕೆ ಮೋಹನ, ಅಂದ್ರ ನಿನ್ನ ಮತ್ತೆ ನೀನು ನೋಡಿಲ್ಲ ಅಲ್ವಾ? ಅಪ್ಪ, ಒಂದ್ಸತಿ ಇವ್ನ ಅವಳು ನೋಡ್ಲಿ ಯಾಕೆ ಬರಗಾಗ್ತಾನ ನೋಡು. ಭಾಗ್ಯ ಭಾಗ್ಯ ಇವನೇನಂತಮ್ಮ ಮೋಹನ್. ಜನ ಹೊಗಳೋ ಹಾಗೆ ನಡ್ಕೋಬೇಕು. ಅದನ್ನ ನಮ್ ಸಂಸಾರದಲ್ಲಿ ನಡೆಸ್ ತೋರಿಸ್ತಾ ಇದೆಯಾ ವಸಂತ? ಅಪ್ಪ ನೋಡಿದ ಮೋಹನ್ ಹೆಂಗ್ ಫಂಕ್ ಆಗ್ಬಿಟ್ಟ? ಎಲ್ರು ಊಟಕ್ಕೆ ಬನ್ನಿ. ಯಾಕೋ ಹಾಗೆ ನಿಂತ್ಬಿಟ್ಟೆ? ನಿಮ್ ಅಣ್ಣನ್ ಮದ್ವೆ ಆಗಿರೋಳು ನೀನ್ ನೋಡಿದ ಇಂದ್ರ ಅಲ್ಲ ಅಂತ ಆಶ್ಚರ್ಯ ಏನೋ? ಮೋಹನ್, ಈ ಹುಡುಗಿ ನಮ್ಮ ಮನೆತನದ ಘನತೆ ಗೌರವಗಳನ್ನ ಕಾಪಾಡಿ ನಾವು ಮತ್ತೆ ತಲೆ ಎತ್ತು ತಿರುಗಾಡ ಹೋಗಿ ಮಾಡಿದ ದೇವತೆ ಕಣಯ್ಯ. ಹೌದು ಮೋಹನ್, ಭಾಗ್ಯ ಈ ಮನೆಗೆ ಸೊಸೆಯಾಗಿ ಬಂದು ದೀಪ ಹಚ್ಚಿದ್ಮೇಲೆ ಮನೆಗೆ ಭಾಗ್ಯಲಕ್ಷ್ಮಿನೇ ನೆಲೆಸಿರೋ ಹಾಗೆ. ಅವಳ ಮದುವೆ ಆದ ಮೊದಲೇ ದಿನದಿಂದ ನಾನು ನನ್ನ ಹಿಂದಿನ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡ್ಬಿಟ್ಟೆ. ನೀವೆಲ್ಲ ಒಬ್ಬೊಬ್ಬರಾಗಿ ಬದಲಾಯಿಸ್ಬಿಟ್ಟಿದ್ದೀರಾ. ಇನ್ನು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದ ಇಲ್ಲ ಸುಮ್ಮನಿದ್ ಬಿಡೋದ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಬೇಡ, ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದ ಹೆಣ್ಣಿಗಿಂತ ದಿವಿನಾದ ಹೆಣ್ಣು ನಿನಗೆ ಅತಿಯಾಗಿ ಸಿಕ್ಕಿದ್ದಾಳೆ. ಸಂತೋಷ ಪಟ್ಕೊಳ್ಳೋ. ಕೂತ್ಕೋಗಿ. ಓ ಕೃಷ್ಣಯ್ಯ, ಬನ್ನಿ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ತಗೊಳ್ಳಿ 2 ತಿಂಗಳ ಫೀಸು. ನಮ್ಮ ಹುಡುಗಿ ಕರಾಟೆ ಯಾಕೆ ಕರೀತಾ ಇದ್ದಾಳಮ್ಮ? ರೆಗ್ಯುಲರ್ ಕ್ಲಾಸ್ ಬರ್ತಾ ಇದ್ದಾಳೆ. ಇನ್ ಸ್ವಲ್ಪ ದಿವಸದಲ್ಲಿ ಗ್ರೀನ್ ಬೆಲ್ಟ್ ತಗೋತಾಳೆ ಅಂತ ಕಾಣುತ್ತೆ. ಯಾಕೆ ಸುಮ್ಮನೆ ಆಗುದ್ರಿ? ನಿಮ್ಮ ಹಸ್ಬೆಂಡ್ ಕಲ್ಯಾಣ ಹುಡುಗಲ್ಲ ಹೇಳಿದ್ನಲ್ಲ, ಅದನ್ನೇನಾರು ವಿಚಾರಿಸಿದ್ರ? ಸ್ವಲ್ಪ ಗೊತ್ತಾಯ್ತು. ಅಷ್ಟು ಗೊತ್ತಾದ್ರೆ ಸಾಕು. ಕೃಷ್ಣಯ್ಯ, ನನ್ನ ಹಸ್ಬೆಂಡ್ಗೆ ನಿಮ್ ಇನ್ಫ್ಲೂಯನ್ಸ್ ನಲ್ಲಿ ಒಂದ್ ಒಳ್ಳೆ ಕೆಲಸ ಕೊಡಿಸಬಾರ್ದೆ? ಅಯ್ಯೋ, ಒಳ್ಳೆ ಕೆಲಸ ನಿಮ್ಮ ಹಸ್ಬೆಂಡ್ಗ? ಅಯ್ಯೋ, ಈ ಬೆಂಗಳೂರಲ್ಲಿ ಯಾರು ಕೊಡಲ್ಲಮ್ಮ. ಅವನು ಪ್ರಸಿದ್ಧಿ ಅಮ್ಮ, ಪ್ರಸಿದ್ಧಿ. ಓ, ಆ ಪ್ರಸಿದ್ಧಿ ಹೇಳ್ತಿದ್ದೀರಾ? ನಾನಿನ್ನು ಬರ್ಲೆ? ಬರ್ತೀರಾ? ಒಳ್ಳೇದು. ಯಾವತ್ತೂ ವಿಶ್ವಾಸ ಹೀಗೆ ಇರ್ಬೇಕು. ಇರುತ್ತೆ, ಹೀಗೆ ಇರುತ್ತೆ. ಅಷ್ಟಿದ್ರೆ ಸಾಕು. ನೀನ್ ಯಾಕೆ ನಮ್ಮ ಮನೆಗ್ ಬಂದೆ? ಪ್ರೇಮ ಪ್ರೇಮ ನೋಡ್ಕೊಂಡೋಗೋಣ ಅಂತ ಬಂದೆ. ಅವಳನ್ನ ನೀನ್ ಯಾಕೆ ನೋಡ್ಬೇಕು? ಪ್ರೇಮ ನನ್ನ ಹೇಳ್ತಿ. ಅವಳಕ್ ಕೊಡಬೇಕಾದ ಹಣ ಬಾಕಿ ಇತ್ತು, ಅದಕ್ಕೆ ಬಂದೆ. ಯಾವ ಬಾಕಿನು? ಅವಳಿಗೆ ನೀನ್ ಯಾಕೆ ಹಣ ಕೊಡಬೇಕು? ಯಾವ ಬಾಕಿ, ಯಾವ ಹಣ? ನಿನ್ನೆ ಇಡ್ತೀನಿ, ನೀನೇ ಕೇಳ್ಕೊಳೋ. ಕುಡ್ಕೊಡೋಕು. ಅಯ್ಯಪ್ಪ, ನನ್ನೆಲ್ಲ ಅವಲಕ್ಕಿ ಕುಟ್ಟೋದ. ಏನಕ್ಕ? ಕೃಷ್ಣಯ್ಯ ಮಾಮ ತುಂಬಾ ಒಳ್ಳೆಗಲ್ಲ. ಕೃಷ್ಣಯ್ಯ ತಾನೇ ಚಿನ್ನದಂಥ ಮನುಷ್ಯರು. ಏನ್ರಿ ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಪಕ್ಕ ಪದ್ಮಾಶಲ್ ಹೊಗಳ್ತಾ ಇದ್ದೀರಾ? ಮಮ್ಮ ಕೆಲ್ಸ ಸಿಕ್ತಾ? ಪ್ರೇಮ ಯಾವ್ದು ದುಡ್ಡು? ಕೃಷ್ಣಯ್ಯ ಕೊಟ್ಟಿದ್ದು. ಕೃಷ್ಣಯ್ಯ ನಿನ್ಗೆ ಕೊಟ್ಟ? ನಿಮ್ಮನ್ ಮರ್ತೇ ಬಿಟ್ನಲ್ಲ ನಾನು. ಒಂದು 2 ತಗೊಳ್ಳಿ. ಏನಿದೆ? 25 ರೂಪಾಯಿ ಕಮಿಷನ್. ನನಗೆ ಕಮಿಷನ್? ನೀವು ಕಮಿಷನ್ ಏಜೆಂಟ್ ತಾನೇ? ಅವೆಲ್ಲ ಬಿಟ್ಬಿಟ್ಟು ಪ್ರೇಮ ನಿನ್ಗೋಸ್ಕರವಾಗಿ ಹೆದರ್ಕಂಡೆಲ್ಲ ಬಿಟ್ಬಿಟ್ಟೆ. ಸಿಂಪಲ್ ಕಡಿಪಿಲ್ಲಾಪಿ. ತಿರ್ಗಾ ಯಾಕೆ ಗುಲಾಬಿ? ನೀವ್ ಮಾಡ್ತಿದ್ ಕಸುಬ್ನಿಂದ ಹೊರಗಡೆ ತಲೆ ಹಾಕೋ ಹಾಗಿಲ್ಲ. ಆದಷ್ಟು ಬೇಗ ಬೆಂಗಳೂರು ಬಿಟ್ಟು ಬೇರೆಯವ್ರಿಗೆ ಸಂಸಾರ ಸಾಗಿಸ್ಬೇಕು. ಅಲ್ಲಿ ತನಕ ನೀವಿಲ್ಲ ಬಿದ್ದಿರ್ಬೇಕು. ಹೊರಗಡೆ ಬಂದ್ರು
ಕ್ಯಾರೆಟ್ ತುಕಡ ಗೊತ್ತು. ಲಕ್ಷ್ಯಕ್ಕೋಸ್ಕರ ಇಟ್ಕೊಂಡು ಈ ಕುಂಕುಮ ಕೆಟ್ಟ ದೃಷ್ಟಿಯಲ್ಲಿ ನೋಡೋರನ್ನ ಸುಟ್ಟು ಬೂದಿ ಮಾಡಬೇಕು. ವಸಂತ, ವಸಂತನ ನನ್ನ ಹೆಸರು ಭಾಗ್ಯ, ಆದ್ರೆ ನೀವು ನನ್ನ ಅತ್ತಿಗೆ ಅಂತಲೇ ಕರಿಬೇಕು. ಆ ಸಂಬಂಧ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಸಂಬಂಧ ಹೇಗೆ ಬೆಳೀತು ಅನ್ನೋ ವಿಷಯ ನನಗೆ ತಿಳಿಬೇಕು. ಯಾವ ವಿಷಯ ನೀನ್ ತಿಳಿಬೇಕು? ಯಾವ್ದು ಇಲ್ಲಮ್ಮ, ದೇವ್ರ ಪೂಜೆ ಹೂವಿನ ಮಧ್ಯದಲ್ಲಿ ಈ ಎಕ್ಕದು ಯಾಕೆ ಬಂತು ಅಂತ ಕೇಳ್ತಾ ಇದ್ದೆ. ಎಕ್ಕದ ಹೂವ ನನಗ್ ಕಾಣಿಸ್ಲಿಲ್ವಲ್ಲ? ಅದು ನಾನು ನೋಡ್ಲಿಲ್ಲ. ಯಾವ್ದೋ ಜ್ಞಾನದಲ್ಲಿ ನೀನೆ ತಂದಿಟ್ಟಿರ್ಬೇಕು. ಹೋಗ್ಲಿ ಬಿಡು, ಹೂನೊಳಗೂ ಕಾಣದೆ ಬೆರ್ತಿರ್ಬೇಕು. ಭಾಗ್ಯ, ನಾಳೆ ಶುಕ್ರವಾರ ಬೆಟ್ಟದ ಪೂಜೆ ನೀನೇ ಹೋಗ್ಬಾ. ಆಗ್ಲಿ ಅತ್ತೆ. ನೋಡು, ಮೋಹನಿ ತಿಂಡಿ ಕೊಡು. ಬನ್ನಿ. ಬೆಂಗಳೂರಿಂದ ಯಾವಾಗ ಬಂದ್ರಿ? ನಾನ್ ಕೇಳ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಬೆಂಗಳೂರಿಂದ ಬಂದಿದ್ದು ನೀವು ತಾನೇ? ನಾನ್ ಬಂದಿದ್ ಟ್ರೈನ್ ಲೇಟ್ ಆಗೋಯ್ತಲ್ಲ. ಓ, ಸಿಕ್ಕಿರೋ ಸ್ಥಾನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಜಾಣ್ತನದಿಂದ ಆಕ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಗುಟ್ಟನ್ ರಟ್ ಮಾಡ್ತೀನಿ ಅಂತ ಭಯನಾ? ಅತ್ತೆ, ಓ, ನನ್ ಬಾಯಿ ಮುಚ್ಚಕ್ ಅಮ್ಮ ಬೇಕಾದತ್ತೇನಾ? ಹೌದು. ನಿಮ್ ಮಾತಿನ ಅರ್ಥ ನಿಮ್ಮಮ್ಮನಿಗೆ ತಾನೇ ಚೆನ್ನಾಗ್ ಗೊತ್ತು. ಬೇಷ್, ಎಲ್ರ ಹತ್ರ ಒಳ್ಳೆ ಹೆಸರು ಪಡೆದಿದ್ದಾಯ್ತು. ನನ್ನನ್ನ ಹುಚ್ಚಿನ ಮಾಡಕ್ ನೋಡ್ತಾ ಇದ್ದೀರಾ? ಏನಮ್ಮ ಕರ್ದಿಯಾ? ಅದೇನಮ್ಮ, ಏನ್ ಯಾವಾಗ್ಲೂ ನನ್ಗೆ ಇಡಿಸ್ತಾ ಇದ್ದಿದ್ದೆ ಮಾಡ್ತಿರಲ್ಲ. ಏನೋ ಹಿಡಿಸ್ತಾ ಇರೋದು? ಅದೇ ಇಡ್ಲಿ ದೋಸೆ. ನಿಮ್ ಚಿಕ್ಕ ಮಗ ಒಂಥರ ನಾನ್ ಯಾವಾಗ್ಲೂ ಒಂದೇ ತರನೇ. ಏನ್ ಮಾಡೋದು, ದೇವ್ರ ಸದ್ಯಕ್ಕೆ ಈಗ ಪೂಜಾರಿ ಕಡೆ ಇದಾನಲ್ಲ. ಏನಮ್ಮ ಅವ್ನು ಹೇಳ್ತಿರೋದು? ನಿಮಗೂ ಅರ್ಥ ಆಗ್ಲಿಲ್ವಾ? ಏನಿದು, ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಟೆಲ್ ಕರ್ಕೊಂಡು ಬಂದಿದ್ದೀರಲ್ಲ? ಏನ್ ಮಾಡೋದು ದೀಪಾ, ನಮ್ ಸಮಸ್ಯೆನ ಅಮ್ಮನಿಗೆ ಹೇಳೋಣ ಅಂತ ಬಂದ್ರೆ ಮನೇಲೆ ಒಂದ್ ದೊಡ್ಡ ಸಮಸ್ಯೆ ಬಿದ್ದಿತ್ತು. ಇನ್ನೊಂದು ಸಮಸ್ಯೆನಾ? ಹೌದು, ನಾನು ಮದ್ವೆಗೆ ಹೋಗಕ್ಕಾಗ್ಲಿಲ್ವಲ್ಲ. ಮನೇಲಿ ಏನ್ ಪಂಚಾಯಿತಿ ಆಯ್ತೋ ಏನೋ, ಅಣ್ಣನಿಗೆ ಗೊತ್ತಾಗಿದ್ ಹೆಣ್ಣು ಯಾಕೆ ಬದಲಾಗೋಯ್ತೋ ಒಂದೂ ಗೊತ್ತಾಗ್ತಾ ಇಲ್ಲ. ಹೆಣ್ಣು ಬದಲಾಗಿ ಹೋಯ್ತೆ? ಏನ್ ನೀವ್ ಹೇಳೋದು? ಏನ್ ಹೇಳಿ ದೀಪಾ, ಹಣಕ್ಕೋಸ್ಕರ ಹಲವಾರು ಜನ ಜೊತೆ ಸ್ನೇಹಿತಲಾಗಿದ್ದ ವಸಂತ ಹೀಗ್ ನಮ್ಮನೆಗೆ ಸೊಸೆಯಾಗಿ ನನಗೆ ಅತ್ತಿಗೆಯಾಗಿ ಬಂದಿದ್ದಾಳೆ. ಯಾರು? ಬೆಂಗಳೂರು ವಸಂತಾನೆ? ಹೌದು, ಆದ್ರೆ ಅವಳು ಈಗ ವಸಂತ ಅಲ್ಲ. ಹಿತ್ತಾಳೆ ಒಡವೆಗೆ ಚಿನ್ನದ ಗಿರೀಟ ಹಾಕ್ದಾಗೆ ತನ್ನ ಹೆಸರನ್ನ ಭಾಗ್ಯ ಅಂತ ಬದಲಾಯಿಸ್ಕೊಂಡಿದ್ದಾಳೆ. ಹೌದಾ? ನಿಮ್ಮನ್ನ ನೋಡಿ ಏನಂದ್ಲು? ಅನ್ನೋದೇನು, ನನ್ನ ಪರಿಚಯ ಇರೋ ತೋರ್ಸ್ಕೊಂಡ್ರೆ ತಾನೆ. ಮನೇಲಾಗ್ಲೇ ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ತನಗ್ ಸಿಕ್ಕಿರೋ ಹೊಸ ಬಾಳಿಗೆ ಬಲವಾದ ಆಸ್ತಿ ಭಾರ ಹಾಕೊಂಡಿದ್ದಾಳೆ. ಕಾಸನಾಸೆಗೆ ಸೆರಗ ಆಸ್ತಿ ಎಣ್ಣಿ ಇವಳು ಅಂತ ಎಲ್ರದ್ದು ಹೇಳೋದ್ಯಾಕೆ ದೀಪಾ? ಯಾಕೆ ಹೇಳ್ಬಾರ್ದು? ಮೋಸಗಾರರ ಗುಟ್ಟನ್ನ ರೆಕ್ ಮಾಡೋದು ತಪ್ಪೇನಲ್ಲ. ಹಾಗಲ್ಲ ದೀಪಾ, ಅವಳೇ ನಮ್ಮ ಮನೆತನದ ಗೌರವ ಕಾಪಾಡಿದ ದೇವತೆ ಅಂತ ಅಪ್ಪ ತಿಳ್ಕೊಂಡಿದ್ದಾರೆ. ಅವಳಿಂದಲೇ ನಮ್ಮ ಸಂಸಾರದ ಲಕ್ಷ್ಮಿ ಕಟಾಕ್ಷ ಒದಗ್ ಬಂದಿದ್ದು ಅಂತ ಅಮ್ಮ ತಿಳ್ಕೊಂಡಿದ್ದಾರೆ. ಅವಳ ಮುಖದರ್ಶನದಿಂದ ತನ್ನಲ್ಲಿದ್ದ ದುರ್ಗುಣಗಳೆಲ್ಲ ನಾಶವಾದಿದ್ದು ಅಂತ ಅಣ್ಣ ಸಂತೋಷ ಪಡ್ತಾ ಇದ್ದಾನೆ. ಇವರೆಲ್ಲರೂ ನಂಬಿಕೆನ ಹೇಗೆ ಹೊಡೆದಾಕೋದು ನನಗಂತೂ ತೋಚ್ತಾ ಇಲ್ಲ. ದೀಪಾ, ವಸಂತ ಬರ್ತಾ ಇದ್ದಾಳೆ. ಒಂಟಿ ಆಗಿರೋದ್ರಿಂದ ನಡೆದದನ್ನೆಲ್ಲ ಬಿಚ್ಚು ಮನಸ್ಸಿಂದ ಮಾತಾಡ್ತಾಳೆ. ಕಮಾನ್, ಯು ಟ್ರೈ. ಅಕ್ಕ, ವಸಂತಕ್ಕ, ವಸಂತಕ್ಕ. ವಸಂತಕ್ಕನ? ಯಾಕಕ್ಕ ಹಾಗಂತೀರಾ? ನನ್ನ ಗೊತ್ತಿರಲಿಲ್ವಾ? ನಾನು ದೀಪಾ, ಬೆಂಗಳೂರು. ನೀವು ನನ್ನ ಬೇರೆ ಯಾರು ಅಂತ ತಪ್ಪು ತಿಳ್ಕೊಂಡು ಮಾತಾಡಿಸ್ತಿದ್ರಿ. ನನ್ನ ಹೆಸರು ಭಾಗ್ಯ. ಭಾಗ್ಯನ? ಹೆಸರನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀರಾ? ಅರೆ, ನಿಮ್ಗೆ ಮದ್ವೆನೂ ಆಗಿದ್ಯಾ? ಹೌದು. ಈಗ ಗೊತ್ತಾಯ್ತು ನೀವು ಯಾಕೆ ನನ್ನ ಪರಿಚಯ ಇಲ್ಲದೆ ಇದ್ದವರಾಗಿ ಮಾತಾಡ್ತಿದ್ದೀರಿ ಅಂತ. ನೋಡಮ್ಮ, ದೇವಸ್ಥಾನಕ್ ಬಂದ್ಮೇಲೆ ನಿರ್ಮಲವಾಗಿ ದೇವರ ದರ್ಶನ ಮಾಡೋದ್ ಬಿಟ್ಟು ನನ್ ಹಿಂದೆ ಬಂದು ಏನೇನೋ ಕತೆ ಹೇಳ್ತಿದ್ಯಲ್ಲ, ನೀನ್ ಯಾರು ನನಗ್ ಗೊತ್ತಿಲ್ಲ. ನಾನು ಯಾರು ಅಂತ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ನೀವು ನನ್ನ ಏನು ತಿಳ್ಕೊಂಡಿದ್ದೀರಿ? ನಿಮ್ಮ ಅಣ್ಣನ ಹೆಂಡತಿಯನ್ನು ಮರ್ಯಾದೆಯನ್ನು ಬಿಟ್ಟು ಯಾರೋ ಒಬ್ಬ ಹುಡುಗಿನ ಕಟ್ಕೊಂಡ್ ಬಂದು ನನ್ನ ಗೇಲಿ ಮಾಡ್ಕೊಂಡು ಕುಣಿದಾಡಿದರಲ್ಲ, ನೀವು ನನ್ನ ಯಾರು ಅಂತ ತಿಳ್ಕೊಂಡು ಈಗ ಆಡ್ತಾ ಇದ್ದೀರಿ. ಕಣ್ ತಕೊಂಡೆ ನಿದ್ದೆ ಮಾಡೋ ನೋಡಿ ಖುಷಿ ಆಗ್ತಾ ಇದೆ. ನಾನ್ ಯಾರು, ದೀಪ ಯಾರು ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ? ಇಲ್ಲಿ ನೋಡಿ, ನಾನ್ ತಲೆ ಕೆಡಿಸಿ ಏನ್ ಸಾಧಿಸ್ಬೇಕು ಅಂತಿದ್ದೀರಿ?
ಸಂಸಾರದಲ್ಲಿ For more updates, like, comment, subscribe to our channel.